ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫ್ಲವರ್ ಬೀಡ್ಸು ಮತ್ತು ಲೀಫ್ ಬೀಡ್ಸು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಿಂಗಲ್ ಸ್ಟೆಪ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ 8 ಎಳೆ ದಾರ ತೊಗೊಂಡಿದ್ದೀನಿ. ಕ್ರೋಶಾ ನಂಬರ್ 7.07 mm. ನಾವೀಗ ಯಾವ ರೀತಿ ಹಾಕೋದು ಅಂತ ನೋಡೋಣ. ದಾರ ಗಂಟು ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ತಗೊಂಡು ಫಸ್ಟು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್ ತಗೋಬೇಕು. 2 3 4 5. ಗ್ಯಾಪ್ ಜಾಸ್ತಿ ಕೊಡಬಾರ್ದು. ಸ್ವಲ್ಪ ಈ ಒಳಗೆ ಲಾಕ್ ಮಾಡಿಬಿಡಬೇಕು. ಈ ರೀತಿ ಮತ್ತು ಸ್ಮಾಲ್ ಬೀಡ್ಸು ಒಂದು ಲೀಫ್ ಬೀಡ್ಸು ಮತ್ತು ಈ ಫ್ಲವರ್ ಬೀಡ್ಸು ಈ ರೀತಿ ಹಿಂಗೆ ನೀಡಲ್ಗೆ ತಗೊಂಡು ಆ 3 ಮಣಿ ಲಾಸಿನೂ ಈ ರೀತಿ ಕ್ರೋಶಾಕ್ಕೆ ತಗೊಂಡು 3 ಮಣಿ ಲಾಸ್ನು ಈ ರೀತಿ ನೀಟಾಗಿ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಥ್ರೆಡ್ ಮಿಸ್ ಮಾಡೋ ಹಾಗಿಲ್ಲ. ಪೂರ್ತಿ ಥ್ರೆಡ್ಡು ನೀಡಲ್ ಹಾಸಿ ಬರಬೇಕು. ಈ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು. ಅದೇ ರೀತಿ ಕಾಣುತ್ತೆ. ಮತ್ತು 5 ಚೈನು ಕುಚ್ಚಾಕೋದಕ್ಕೆ 1 2 3 4 5 5 ಚೈನು ಮತ್ತು ಬೀಡ್ಸ್ ಆ್ಯಡ್ ಮಾಡಬೇಕು. ಫ್ಲವರ್ ಬೀಡ್ಸು ಮತ್ತು ಲೀಫ್ ಬೀಡ್ಸು ಮತ್ತು ಫ್ಲವರ್ ಬೀಡ್ಸು 3 ನೀಡಲ್ಗೆ ಪೋಣಿಸ್ಕೊಂಡ್ಬಿಟ್ಟು ಹಿಂಗೊಂದೊಂದು ಥ್ರೆಡ್ನ ಟೈಟಾಗಿ ಇಟ್ಕೋಬೇಕು. ಈ ರೀತಿ ತಗೋಬೇಕು. ಈ ರೀತಿ ತಂದು ಲಾಕ್ ಮಾಡಬೇಕು. ಬೀಡ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಬೇಕು.
ಈ ರೀತಿ ಕಾಣುತ್ತೆ. ಮತ್ತು ಕುಚ್ಚಿಗೆ 5 ಚೈನ್ 2 3 4 5 5 ಚೈನ್ ಹಾಕಿ ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು ಒಂದು ಫ್ಲವರ್ ಬೀಡ್ಸು, ಮತ್ತು ಒಂದು ಲೀಫ್ ಬೀಡ್ಸು, ಮತ್ತು ಒಂದು ಫ್ಲವರ್ ಬೀಡ್ಸು, 3 ಬೀಡ್ನು ಸಹ ಈ ಥ್ರೆಡ್ಡಲ್ಲಿ ಹಾಸಿನ ಈ ರೀತಿ ತಂದು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣುತ್ತೆ. ಮತ್ತು ಕುಚ್ಚಿಗೆ 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ದಾರನ ಮೇಲ್ ಮಾಡಿ ಕಟ್ ಮಾಡಿ ಈ ರೀತಿ ಹೇಳಿದ್ರೆ ಲಾಕ್ ಆಗುತ್ತೆ ಥ್ರೆಡ್ಡು. ಸಿಂಪಲ್, ಎಷ್ಟು ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಮುಗಿದೋಗ್ಬಿಡುತ್ತೆ ನೋಡಿ. 5 ಚೈನ್ ಫಸ್ಟ್ ಲಾಕ್ ಮಾಡಬೇಕು ಸೀರೆಗೆ, ಥ್ರೆಡ್ನ ಲಾಕ್ ಮಾಡಿ ಮತ್ತು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತು 3 ಬೀಡ್ ಹಾಕ್ಕೊಂಡು ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ ಮತ್ತು ಬೀಡ್ ಹಾಕ್ಕೊಂಡು ಲಾಕು, ಮತ್ತು 5 ಚೈನ್ ಲಾಕು, ಮತ್ತು ಬೀಡ್ ಲಾಕು, ಮತ್ತು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಈ ರೀತಿ ಕಾಣುತ್ತೆ. ಇದಕ್ಕೆ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೇನೆ. ನೋಡಿ, ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಸಿಂಪಲ್ಲಾಗಿ ಬೇಗ ಆಗೋಗ್ಬಿಡುತ್ತೆ. ಒಂದು ಅರ್ಧ ಗಂಟೆಗೆಲ್ಲ ಹಾಕ್ಕೊಂಬಿಡ್ಬೋದು ನೋಡಿ. ಈ ರೀತಿ ಕಾಣುತ್ತೆ. ಚೆನ್ನಾಗಿದೆಯಲ್ವ? ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.